ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ನಮ್ಮ ನಗರದ ಮೇಘನಾ ಫುಡ್ಸಿಂದ ತಂದಿರೋ ಬಿರಿಯಾನಿನ ಯಾವ ಥರ ಇದೆ ಅಂತ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ. ಎಕ್ಸ್ಪ್ಲೋರ್ ಮಾಡ್ತೀವಿ. ಈ ವಿಡಿಯೋನ ನೋಡಿ ನಿಮಗೆ ಇಷ್ಟ ಆದರೆ ನೀವು ತರಿಸ್ಕೊಳ್ಳಿ. ಹೋಮ್ ಡೆಲಿವರಿಗೆ ಆರ್ಡ್ರ್ ಮಾಡಿದ್ವಿ ಗುರು. ಮೇಘನಾ ಫುಡ್ಸಿಂದ ತಗೊಂಬಂದ 3 ಐಟಮ್ ಆರ್ಡ್ರ್ ಮಾಡಿದ್ವಿ. 3ಕ್ಕೆ 1000 ಚಿಲ್ಲರೆ ಆಗೋಯ್ತು. ಕ್ಯಾರೆ ಬೇಕು ಟೋನೆ ಕ್ಲಾತ್ದು 3 ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅಂತೇಳಿ ಆ ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಬ್ಯಾಗ್ ಸೈಜ್ ಏನೋ ದೊಡ್ಡದಾಗಿ ಕೊಟ್ಟಾರೆ, ಯಾಕಂದ್ರೆ 3 ಐಟಮ್ ಅಲ್ವಾ, ಕೊಡಲೇಬೇಕು. ಈಗ ಮೇಘನಾ ಫುಡ್ಸ್ನ ಅನ್ಬಾಕ್ಸಿಂಗ್ ಅಲ್ಲ ಅನ್ಬ್ಯಾಗಿಂಗ್ ಮಾಡೋಣ, ಯಾಕಂದ್ರೆ ಬ್ಯಾಗಲ್ಲಿ ಕೊಟ್ಟನಲ್ಲ. ಅನ್ಬ್ಯಾಗಿಂಗ್ ಮಾಡಿ ನೋಡುವ ಏನೇನು ಕೊಟ್ಟ ಅಂತ. ಒಂದು ಮೇಘನಾ ಫುಡ್ಸು, 2, 3, ಮತ್ತೆ ಚಿಕ್ಕ ಪ್ಯಾಕೆಟು 4, 5, 6, 7, 4 ಚಿಕ್ಕ ಪ್ಯಾಕೆಟ್ಗಳು ಏನಿದೆ ನೋಡೋಣ. ಅವ್ರು ರೈತ ಕೊಟ್ಟವನೆ, ಅದ್ರ ಮೇಲೆ ಪ್ರಿಂಟ್ ಕೂಡ ಹೊಡೆದವ್ರೆ ರೈತ ಅಂತ. ಇನ್ನೊಂದು ಬಿರಿಯಾನಿ ಗ್ರೇವಿ, ಅದೇ ಥರದ್ದು 2 ಕೊಟ್ಟವ್ರೆ. ಇರಲಿ. ಈಗ ಇನ್ನೇನೇನು ಅಂತ ಒಂದೊಂದು ಪ್ಯಾಕೆಟ್ ಓಪನ್ ಮಾಡಿ ನೋಡೋಣ. ಫಸ್ಟ್ ಪ್ಯಾಕೆಟು ಬಿರಿಯಾನಿಗಳು ವಿತ್ ಪೀಸು, 360 ರೂಪಾಯಿ ಪ್ಲಸ್ ಟ್ಯಾಕ್ಸ್. ಇದು ಗುರ 360 ರೂಪಾಯಿಗೆ ಒಂದು ಲೆಗ್ ಪೀಸು, ಇನ್ನೊಂದೊಂದು ಮೀಡಿಯಮ್ ಸೈಜ್ ಪೀಸು, ಅಷ್ಟೇ 2 ಪೀಸ್ ಗುರು. 360 ಪ್ಲಸ್ ಟ್ಯಾಕ್ಸ್ ಇದಕ್ಕೆ ಕೊಟ್ಟಿರೋದು. ರೇಟ್ ಜಾಸ್ತಿ ಅನಿಸುತ್ತೆ. ಇಲ್ಲಿ ಇನ್ನೊಂದು ಪ್ಯಾಕೆಟಲ್ಲಿ ಕಬಾಬ್ ಗುರು 4 ಪೀಸ್, 6 ಪೀಸ್ಗೂ ಗುರು 340 ಪ್ಲಸ್ ಟ್ಯಾಕ್ಸು. ಇನ್ನೊಂದು ಬಿರಿಯಾನಿ ರೈಸುಗಳು, ಬರೀ ರೈಸೇ 240 ರೂಪಾಯಿ ಪ್ಲಸ್ ಟ್ಯಾಕ್ಸು. ಅಯ್ಯೋ, ರೇಟ್ ಜಾಸ್ತಿ ಆಯ್ತಲ್ಲ ಗುರು ಇದು ಮೇಘನಾ ಫುಡ್ಸ್ದು. ಬಿರಿಯಾನಿ ರೈಸು ಕ್ವಾಂಟಿಟಿನೂ ಮೀಡಿಯಮ್ ಇದೆ ಅಷ್ಟೇ ಅಂತ ಹೇಳ್ಕೊಳ ಅಂತ ಕ್ವಾಂಟಿಟಿ ಎಲ್ಲ 240 ರೂಪಾಯಿ ಗುರು ಇದು ಪ್ಲಸ್ ಟ್ಯಾಕ್ಸ್. ಅದ್ರ ಮೇಲೆ ರೇಟ್ ಜಾಸ್ತಿ ಆಯಿತು. ಚಿಕ್ಕದು ಮೊಸರು ಬಜ್ಜಿನೇ ಎಲ್ಲ ಬರೀ ಮೊಸರು ಕಾಣ್ತಿದೆ ಗುರು ಇದರಲ್ಲಿ. ಇನ್ನೊಂದು ಪ್ಯಾಕೆಟ್ ಓಪನ್ ಮಾಡೋಣ ಗುರು. ಚಿಕ್ಕ ಪ್ಯಾಕೆಟಲ್ಲಿ ಏನಿದೆ ಅಂತ. ಗ್ರೇವಿ ಅಂತಿತ್ತು, ನೋಡುವ ಏನಿದೆ ಅಂತ. ಗುರು ಬದನೇಕಾಯಿ ಗ್ರೇವಿ, ಚಿಕನ್ ಮಸಾಲನೂ ಅಲ್ಲ, ಮಟನ್ ಮಸಾಲ ಗ್ರೇವಿನೂ ಅಲ್ಲ. ಅದೇನು ಬದನೇಕಾಯಿ ಗ್ರೇವಿ ಹಾಕ್ಕೊಂಡು ನಾನ್ ವೆಜ್ ಜೊತೆ ತಿಂತಾರಪ್ಪ, ನಮ್ಗೆ ಗೊತ್ತಿಲ್ಲ. ಈಗ ಬ್ಯಾಟಿಂಗ್ ಶುರು ಮಾಡೋಣ ಗುರು. ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀವಿ. ಫುಲ್ ಮಸಾಲ ಇದ್ದಂಗಿದೆ. ಹೈದ್ರಾಬಾದಿ ಬಿರಿಯಾನಿ ಇದ್ರೆ ಅರ್ಧ ವೇಟು ಅರ್ಧ ಮಸಾಲ ಇರುತ್ತೆ. ನಮಗೆ ಯಾಕೆ ಬೇಕೋ ಕಲಿಸ್ಕೋಬೋದು. ಬಟ್ ಈಗ ನೋಡಿದ್ರೆ ಫುಲ್ ಮಿಕ್ಸ್ ಮಾಡಿಬಿಟ್ಟಿದೆ. ಲೆಗ್ ಪೀಸು ಓಕೆ, ಚೆನ್ನಾಗಿ ಕುಕ್ ಆಗಿದೆ. ಕಬಾಬು ಓಕೆ, ಸ್ಮೂತ್ ಆಗಿದೆ ಗುರು, ತಿನ್ಬೋದು. ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಓಕೆ ಗುರು, ಟೇಸ್ಟಿಯಾಗೇ ಇದೆ. ಏನೋ ರೈಸು ಮೋಸ ಇಲ್ಲ, ಆದರೆ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಅನ್ನಿಸ್ತು. ಯಾಕಂದರೆ 360 ಪ್ಲಸ್ ಟ್ಯಾಕ್ಸ್ಗೆ 2 ಪೀಸ್ ಕೊಡ್ತೇನೆ, ಒಂದು ಲೆಗ್ ಪೀಸು ಒಂದು ಮೀಡಿಯಮ್ ಪೀಸು. ಒಂದು ಸಲ ತರಿಸ್ಕೊಂಡು ಟೇಸ್ಟ್ ಮಾಡ್ಬೋದು ಗುರು, ಅಷ್ಟೇ. ಸಿಕ್ಕಾಬಿಟ್ಟೆ ಕಾಸ್ಟ್ಲಿ. ಏನು 360 ರೂಪಾಯಿ ಅಂದರೆ ಬಿರಿಯಾನಿ ಜಾಸ್ತಿ ಆಯ್ತಲ್ವಾ. ಕಬಾಬು ಅಷ್ಟೇ 340 ರೂಪಾಯಿ, ಒಂದು 6-7 ಪೀಸ್ ಕೊಟ್ಟಿದ್ದಾನೆ ಅಷ್ಟೇ. ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಆಯಿತು. ಏನು ಟೇಸ್ಟ್ ವೇಜ್ ನೋಡೋಣ ಅಂತ ಒಂದ್ಸಲ ತರಿಸಿದ್ದೀವಿ, ಮನೆಗೆ ತಿಂದಿದ್ದೀವಿ, ಚೆನ್ನಾಗೂ ಇದೆ. ಅದೇ ರೇಟ್ ಜಾಸ್ತಿ. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.